ಇನ್ನು ಮುಡಾ ಹಗರಣ ಚರ್ಚೆ ಬೆನ್ನಲ್ಲೇ ಒಂದು ಮಹತ್ವದ ಬೆಳವಣಿಗೆ ಆಗಿದೆ. ಮುಡಾ ಅಧ್ಯಕ್ಷರನ್ನ ಮನೆಗೆ ಕರೆಸಿಕೊಂಡು ಮುಖ್ಯಮಂತ್ರಿ ಮಾತನಾಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೈಸೂರಿನ ನಿವಾಸಕ್ಕೆ ಕರೆಸಿಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ನಿನ್ನೆ ಕೂಡ ಸುದೀರ್ಘವಾದಂತಹ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಇದರಲ್ಲಿ ನನ್ನದೇನೂ ತಪ್ಪಿಲ್ಲ ಅಥವಾ ನನ್ನ ಫ್ಯಾಮಿಲಿಯಿಂದನೂ ಕೂಡ ಯಾವುದೇ ರೀತಿ ತಪ್ಪು ನಡೆದಿಲ್ಲ, ವಿನಾಕಾರಣ ಬಿಜೆಪಿಯವರು ಮಾತಾಡ್ತಾ ಇದ್ದಾರೆ, ಆರೋಪ ಮಾಡ್ತಾ ಇದ್ದಾರೆ ಅಂತ ಸಿದ್ದರಾಮಯ್ಯ ಅವರು ಹೇಳಿದರು. ಸೊ ಅದ್ರ ಬೆನ್ನಲ್ಲೇ ಈಗ ಇವತ್ತು ಮುಡಾ ಅಧ್ಯಕ್ಷ ಮರಿಗೌಡ ಅವರನ್ನು ಮನೆಗೆ ಕರೆಸ್ಕೊಂಡಂತಹ ಸಿಎಂ ಸಿದ್ದರಾಮಯ್ಯ ಪ್ರತ್ಯೇಕವಾಗಿ ಮಾತುಕತೆ ನಡೆಸಿದ್ದಾರೆ. ಮರಿಗೌಡ ಜೊತೆಗೆ ಚರ್ಚೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮುಡಾ ಸೈಟು ದಾಖಲೆ ಬಿಡುಗಡೆ ಮಾಡಿದ್ದಂತಹ ಸಿದ್ದರಾಮಯ್ಯ ನಿನ್ನೆ ಸುದೀರ್ಘವಾಗಿ ಮಾತನಾಡ್ತಾ ಹೇಳ್ತಾ ಇದ್ರು, 1935ರಿಂದ ಈ ಜಮೀನು ಯಾರ್ಯಾರಿಗೆ ಬಂತು, ಅದಾದ ನಂತರ ತಮ್ಮ ಫ್ಯಾಮಿಲಿಯವರು ಹೇಗೆ ಖರೀದಿ ಮಾಡಿದ್ರು, ಅದಾದ ನಂತರ ಅದಕ್ಕೆ ಬದಲಿ ನಿವೇಶನದ ವ್ಯವಸ್ಥೆ ಹೇಗಾಯಿತು ಅನ್ನೋಂಥ ಎಲ್ಲದರ ಬಗ್ಗೆಯೂ ಕೂಡ ಅವರು ಡಾಕ್ಯುಮೆಂಟ್ಸ್ ಇಟ್ಟು ಮಾತನಾಡ್ತಾ ಇದ್ರು ಸಿದ್ದರಾಮಯ್ಯ ಅವರು. ಸೊ ಇವತ್ತು ದಿಢೀರ್ ಬೆಳವಣಿಗೆಯಲ್ಲಿ ಮುಡಾ ಅಧ್ಯಕ್ಷರನ್ನು ಮನೆಗೆ ಕರೆಸ್ಕೊಂಡು ಪ್ರತ್ಯೇಕವಾಗಿ ಚರ್ಚೆ ಮಾಡಿದ್ದಾರೆ. ಇನ್ನು ಕೇಂದ್ರದ ಬಜೆಟ್ ವಿರುದ್ಧ ಕಾಂಗ್ರೆಸ್ ಚೊಂಬು ಅಸ್ತ್ರವನ್ನು ಮತ್ತೊಮ್ಮೆ ಪ್ರಯೋಗ ಮಾಡಿದೆ. ಈ ಹಿಂದಿನದಲ್ಲೂ ಕೂಡ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಚೊಂಬು ಕೊಟ್ಟಿದೆ ಅಂತಾನೆ ಹೇಳ್ತಾ ಬರ್ತಾ ಇರುವಂತಹ ಕಾಂಗ್ರೆಸ್ ಈಗ ಬಜೆಟ್ನಲ್ಲೂ ಕೂಡ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಕೊಟ್ಟಿರುವಂಥದ್ದು ಚೊಂಬು ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರು, ದೇವನಹಳ್ಳಿ, ತುಮಕೂರು ಮತ್ತು ಕೊಪ್ಪಳ ಹಾಗೆ ಶಿವಮೊಗ್ಗ, ಚಿತ್ರದುರ್ಗ ಇಲ್ಲೆಲ್ಲ ಭಾಗಗಳಲ್ಲೂ ಕೂಡ ಸರಣಿ ಧರಣಿಗಳನ್ನು ಮಾಡ್ತಾ ಇದ್ದಾರೆ. ರಾಜ್ಯಕ್ಕೆ ಚೊಂಬು ಕೊಟ್ಟಿದೆ ಮೋದಿ ಸರ್ಕಾರ ಅಂಥೇಳಿ ಧಿಕ್ಕಾರಗಳನ್ನು ಕೂಗಿದ್ದಾರೆ. ಕೈಯಲ್ಲಿ ಚೊಂಬಿಡ್ಕೊಂಡು ಕೇಂದ್ರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು. ಕೇಂದ್ರ ಸರ್ಕಾರಕ್ಕೆ